ನಾನು ನಾಯಿ ಸಾಕಿರುವೆ. ನನ್ನ ನಾಯಿ ನಮ್ಮ ಮನೆಯಲ್ಲಿರುವ ಎಲ್ಲ ನೆಂಟರಿಗಿಂತಲೂ ಮಿಗಿಲು. ನನ್ನ ನಾಯಿ ಎಷ್ಟು ಬುದ್ಧಿ ಇದೆ ಎಂದರೆ ಹೇಳಿದ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಬಾ ಎಂದರೆ ಬರುತ್ತದೆ, ಹೋಗು ಎಂದರೆ ಹೋಗುತ್ತದೆ. ನನ್ನ ನಾಯಿ ನಾನು ಎಷ್ಟೋ ವರ್ಷಗಳಿಂದ ಮಾಡಿದ ಪುಣ್ಯದ ಫಲದಿಂದ ನನಗೆ ಸಿಕ್ಕಿದೆ. ಏಕೆಂದರೆ ನಾನು ನನ್ನ ಮಕ್ಕಳನ್ನು ಇಷ್ಟು ವಿದ್ಯಾಬುದ್ಧಿ ಹೇಳಿ ಕಲಿಸಿ ತಯಾರು ಮಾಡಿಲ್ಲ. ಅದಕ್ಕಿಂತ ಹೆಚ್ಚಿನ ಬುದ್ಧಿಯನ್ನು ಈ ನಾಯಿಗೆ ಕಲಿಸಿಕೊಟ್ಟಿದ್ದೇನೆ. ನನ್ನ ನಾಯಿ ಸಂಗೀತ ಹಾಡುತ್ತದೆ. ನನ್ನ ನಾಯಿ ಬೇಡ ಎಂದದ್ದನ್ನು ಮಾಡುವುದೇ ಇಲ್ಲ. ಅತ್ಯುತ್ತಮ ನಾಯಿ. ನನ್ನ ನಾಯಿ ಎಷ್ಟು ಬುದ್ಧಿ ಇದೆ ಎಂದರೆ ನಮ್ಮ ಮನೆಯ ಮುಂದೆ ಎಲ್ಲೂ ಕೂಡ ಅದು ಟಾಯ್ಲೆಟ್ ಮಾಡುವುದಿಲ್ಲ. ಆದರೆ ಬೇರೆಯವರ ಮನೆಯ ಮುಂದೆಯೇ ಮಾಡುತ್ತದೆ. ಎಷ್ಟು ಒಳ್ಳೆಯ ನಾಯಿಯನ್ನು ಸಾಕಿದ್ದೇನೆ. ನನ್ನ ಮಕ್ಕಳು ನನ್ನನ್ನು ಎಷ್ಟು ಕೆಟ್ಟದಾಗಿ ಬೈಯುತ್ತಾರೆ, ಆದರೆ ನನ್ನ ನಾಯಿ ಎಂದೂ ಕೂಡ ನನ್ನನ್ನು ಬೈಯುವುದಿಲ್ಲ. ಏಕೆಂದರೆ ನನ್ನ ಮಕ್ಕಳನ್ನು ನಾನು ಹಾಗೆ ಸಾಕಿಲ್ಲ. ಮಕ್ಕಳನ್ನು ಸಾಕಿಲ್ಲದ ತಪ್ಪಿಗೆ ಈ ನಾಯಿಯನ್ನು ಸಾಕುತ್ತಿದ್ದೇನೆ. ನನ್ನ ನಾಯಿ ಎಷ್ಟು ಒಳ್ಳೆಯ ನಾಯಿ ಎಂದರೆ ಸಿಗ್ನಲ್ ಲೈಟಲ್ಲಿ ಕಾರಿನ ಕಿಟಕಿಯಿಂದ ಬಾಗಿಲು ಹೊರಹಾಕಿ ಹ ಹ ಹ ಎಂದು ನಿಂತಿರುತ್ತದೆ. ಮತ್ತು ಸಿಗ್ನಲ್ ಲೈಟ್ ಬಂದಾಗ ಪಕ್ಕದಲ್ಲಿ ಬಂದು ನಿಂತುಕೊಂಡ ಸ್ಕೂಟರ್ನನ್ನು ತಲೆಗೆ ಬಾಯಿ ಇಟ್ಟು ನೋಡುತ್ತಿರುತ್ತದೆ. ಆದರೆ ಕಚ್ಚುವುದೇ ಇಲ್ಲ. ಅಕಸ್ಮಾತ್ ಆ ಸ್ಕೂಟರ್ನವನು ತಿರುಗಿದರೆ ಅವನ ಬಾಯಿಯ ಪಕ್ಕದಲ್ಲಿ ಅವನ ಮುಖ ಪಕ್ಕದಲ್ಲಿಯೇ ಆ ನಾಯಿಯ ಬಾಯಿ ಇದ್ದಾಗ ಅರ್ಧ ಹಾರ್ಟ್ ಅಟ್ಯಾಕ್ ಆದರೂ ನನ್ನ ನಾಯಿ ಬೇಸರ ಮಾಡಿಕೊಳ್ಳುವುದಿಲ್ಲ. ನನ್ನ ನಾಯಿ ಬಂಗಾರದಂತಹ ನಾಯಿ. ಅದು ಬೇರೆಯವರ ಮನೆಯ ಮುಂಭಾಗವನ್ನೇ ತಾನು ಗಲೀಜು ಮಾಡಲು ಉಪಯೋಗಿಸಿಕೊಳ್ಳುತ್ತದೆಯೇ ಹೊರತು ನಮ್ಮ ಮನೆಯ ಮುಂದೆಲ್ಲೂ ಉಪಯೋಗಿಸಿಕೊಳ್ಳುವುದಿಲ್ಲ. ಹಾಗೂ ನನ್ನ ನಾಯಿ ಎಲ್ಲ ಜ್ಞಾನವನ್ನು ತಿಳಿದುಕೊಂಡಿದ್ದರೂ ನಮ್ಮ ಮನೆಯ ಟಾಯ್ಲೆಟ್ನಲ್ಲಿ ಟಾಯ್ಲೆಟ್ ಮಾಡಬೇಕೆಂದು ಅದಕ್ಕೆ ನಾನು ಹೇಳಿಕೊಟ್ಟೂ ಇಲ್ಲ, ಅದಾಗಿ ತಿಳಿದುಕೊಂಡೂ ಇಲ್ಲ. ಅಷ್ಟು ಮುದ್ದಾದ ಒಳ್ಳೆಯ ನಾಯಿ. ನನ್ನ ನಾಯಿ ಯಾವಾಗಲೂ ನನ್ನ ಹಿಂದೆಯೇ ಬರುತ್ತದೆ. ನಮ್ಮ ಮಕ್ಕಳು ಯಾರೂ ನನ್ನ ಹಿಂದೆ ಬರುವುದೇ ಇಲ್ಲ. ನನ್ನ ನಾಯಿ ಎಷ್ಟು ಉತ್ತಮ ನಾಯಿ ಎಂದರೆ ರಾತ್ರಿ ಇಡೀ ಹೋ 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 ಎಂದು ಅಕ್ಕಪಕ್ಕದವರಿಗೆ ನಿದ್ದೆ ಬರದಂತೆ ಕಿರುಚುತ್ತಾ ಇರುತ್ತದೆ. ಇದು ಪಟಾಕಿ ಹೊಡೆದ ಶಬ್ದಕ್ಕಿಂತ ಹೆಚ್ಚಿನ ಶಬ್ದವೇದಿ ವಾಹಿನಿಯನ್ನು ಹೊಂದಿದೆ. ನನ್ನ ನಾಯಿ ಬಂಗಾರದಂತಹ ಬಣ್ಣವನ್ನು ಹೊಂದಿ ರಾತ್ರಿ ಹಗಲೆನ್ನದೆ ಊ ಎಂದು ಕೂಗುತ್ತಾ ಇದ್ದಾಗ ಅಕ್ಕಪಕ್ಕದವರಿಗೆ ನಿದ್ದೆ ಬರದಿದ್ದರೂ ಪರವಾಗಿಲ್ಲ, ಇದರ ಕೂಗನ್ನು ನಿಲ್ಲಿಸುವುದಿಲ್ಲ. ಯಾರಿಗೂ ತೊಂದರೆ ಮಾಡುವುದಿಲ್ಲ. ಅದಾಗಿಯೇ ಎಲ್ಲ ಸುಖವಾಗಿ ನಿದ್ದೆ ಮಾಡುತ್ತಾರೆ. ಆದರೆ ಯಾರಿಗೂ ನಿದ್ದೆ ಬರುವುದಿಲ್ಲ. ಆದರೂ ನನ್ನ ನಾಯಿ ಬಂಗಾರದಂತಹ ನಾಯಿ. ಏಕೆಂದರೆ ನಾನು ಮಕ್ಕಳನ್ನು ಸರಿಯಾಗಿ ಸಾಕಿಲ್ಲವಲ್ಲ, ಸರಿಯಾಗಿ ಸಂಸ್ಕಾರ ಕೊಟ್ಟಿಲ್ಲವಲ್ಲ, ಅದಕ್ಕೆ ನನ್ನ ನಾಯಿಗೆ ಸಂಸ್ಕಾರ ಕೊಡುತ್ತಿದ್ದೇನೆ. ಇದರ ಜೊತೆಗೆ ಅದು ಕೆಲವೊಮ್ಮೆ ನಮ್ಮ ಮನೆಯ ಮುಂದೆ ಓಡಾಡುವ ಹೆಂಗಸರ ಬೈ ಮೇಲೆಲ್ಲ ಹಾರಿ ಭಯ ಹುಟ್ಟಿಸಿ ಗಡಗಡ ಎಂದು ಹೆದರಿಸುತ್ತದೆ. ಆದರೆ ಕಚ್ಚುವುದೇ ಇಲ್ಲ. ಆದರೆ ಹೆದರಿದ ವ್ಯಕ್ತಿ ಅವನ ಪಾಡಿಗೆ ಅವನು ದಾರಿಯಲ್ಲಿ ಹೋಗುತ್ತಿದ್ದರೆ ಅಲ್ಲೇ ಹೃದಯ ಆಕಸ್ಮಿಕವಾಗಿ ಸತ್ತೇ ಹೋಗಿಬಿಡಬಹುದು.
ಆದರೆ ನಮ್ಮ ನಾಯಿ ಯಾರಿಗೂ ಕಚ್ಚುವುದೇ ಇಲ್ಲ. ನಿಮ್ಮ ನಾಯಿ ಹೀಗೆ ಬಂದು ನಮಗೆ ಹಿಂಸಿಸುತ್ತದೆಯಲ್ಲ ಎಂದು ಕೇಳಿದರೆ, ನಾನು ಅವರೊಂದಿಗೆ ಸಂತೋಷವಾಗಿ ಜಗಳ ಆಡುತ್ತೇನೆ. ಏಕೆಂದರೆ ನನ್ನ ನಾಯಿ ನನ್ನ ಮಗನಿಗಿಂತ ಹೆಚ್ಚು. ಯಾರಾದರೂ ಸಾಯಲಿ, ನಮ್ಮ ನಾಯಿ ಬದುಕಿದ್ದರೆ ಸಾಕು. ಯಾರಾದರೂ ಹಾಳಾಗಿ ಹೋಗಲಿ, ನನ್ನ ನಾಯಿ ಚೆನ್ನಾಗಿದ್ದರೆ ಸಾಕು. ಏಕೆಂದರೆ ನಾನು ನನ್ನ ನಾಯಿಯನ್ನು ನನ್ನ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿಸುತ್ತೇನೆ. ನನ್ನ ನಾಯಿ ಬೇರೆಯವರ ಮನೆಯ ಸುತ್ತಮುತ್ತ ಎಲ್ಲಿ ಬೇಕಾದರೂ ಕೂಗಬಹುದು, ಎಲ್ಲಿ ಬೇಕಾದರೂ ಗಲೀಜು ಮಾಡಬಹುದು. ಆದರೆ ಇದ್ಯಾವುದನ್ನು ಯಾರೂ ಕೇಳುವಂತಿಲ್ಲ. ಏಕೆಂದರೆ ಅದು ನನ್ನ ನಾಯಿ, ನನ್ನ ಮಗನಿಗಿಂತ ಹೆಚ್ಚಾದಂತಹ ನಾಯಿ. ಎಂತಹ ನಾಯಿಯನ್ನು ಸಾಕಿದ್ದೇನೆ. ಮುಂದಿನ ಜನ್ಮದಲ್ಲಿ ಜನ್ಮವಿದ್ದರೆ ಈ ನಾಯಿಯ ತಮ್ಮನಾಗಿಯೋ ಅಣ್ಣನಾಗಿಯೋ ಹುಟ್ಟುತ್ತೇನೆ. ಇದೇ ನನ್ನ ಆತ್ಯಂತಿಕ ಆಸೆ. ವಂದನೆಗಳು.